ನೆನಪು ಮಾಡಿ ಕೊಡುದದ. ನೀವು ಸಣ್ಣಾಗಿರ್ತಾಗ ಅಂಗಳದಾಗ ಆಟ ಆಡೋ ಕಾಲಕ್ಕ ನಮ್ಮ ಅಪ್ಪ ಹೊರಗ ಹತ್ತನೇ ಬಜಾರ್ಕ್ ಹೋಗುವಂತ ಯಾಳೆ ಒಳಗ ಆಗ ನಮ್ಮ ಅಪ್ಪಗ ಬೆನ್ನ ಹತ್ತಿ ಯಪ್ಪ ಯಪ್ಪ ನಾನು ಬರ್ತೀನಿ ಅಂತೇಳಿ ಬೆನ್ನ ಹತ್ತಿ ಹೊಕ್ಕಿರ್ತೀರಿ. ಆಗ ನಮ್ಮ ಅಪ್ಪ ಹೊಳಮಡಿ ಬಂದು ನಿಮ್ಮ ತಲೆ ಸವರಿ ನಿಮ್ಮನ್ನ ಸಮಾಧಾನ ಮಾಡಿ ಒಂದು ಮಾತು ಹೇಳ್ತಾನೆ. ಯಪ್ಪ ಕಂದ, ಯಪ್ಪ ಮಗನೇ, ನೀ ನನ್ನ ಬೆನ್ನ ಹತ್ತಿ ಹೊರಗ ಬರಾಕ್ ಹೋಗಬೇಡ. ಯಾಕಂದ್ರ ಹೊರಗ ಬಿಸಿಲು ಬಾಳದ ನಿನ್ನ ನೆತ್ತಿ ಸುಡ್ತದ, ಅಂಗಾಲಿಗೆ ಕೆಸರು ಹತ್ತದ. ನೀ ಮನ್ಯಾಗ ಕೂತಲ್ಲಿ ಏನ್ ಬೇಡ್ತಿ ಬೇಡು, ಏನ್ ಕೈ ಮಾಡಿ ತೋರಿಸ್ತಿ ತೋರಿಸು, ಅದನ್ನ ತಂದ ನಾನು ನಿನಗ ಕೊಡ್ತೀನಂತ ಹೇಳಿ ಹೆಂಗ ನಮ್ಮ ಅಪ್ಪ ನಿಮಗ ಬಾಯಂದ ತೆಗೆದ ಬಾಯಾಗ ಹಾಕಿ ಬಟ್ಟಿದ್ದವನ್ನ ಬೆಟ್ಟದಟ್ಟು ಬೆಳೆಸನಲ್ಲ, ಈ ಅರು ನೀವು ಹಿಡಿಬೇಕಾಗ್ಯದ. ಈ ಅರು ನೀವು ಯಾವಾಗ ಹಿಡಿಬೇಕಾಗ್ಯದಪ್ಪ ಅಂತ ಕೇಳಿದ್ರ, ಮುಂದೊಂದು ದಿನ ನೀವು ದೊಡ್ಡವರಾದ ಮ್ಯಾಗ, ನಿಮಗ ಹೆಂಡ್ರ ಬಂದ ಮ್ಯಾಗ, ನಿಮ್ಮ ತಾಯಿ ತಂದಿಗೆ ಹೊರಗೆ ತಿರುಗಾಡಕ ಬರಲ್ಲಂತ ಮುಪ್ಪಾನ ವಸ್ತು ನಿಮ್ಮ ತಾಯಿ ತಂದಿಗೆ ಬಂದ ಮ್ಯಾಗ ನಮ್ಮ ಮೈಕ್ ಸಿಸ್ಟಮ್ ದವ್ರು ಕೊಡ್ತೀನಿ ಒಂದಿಟ್ಟ. ಸಭಾ ಪಂಡಿತರಲ್ಲಿ ಸವಣೆಯ ಪ್ರಾರ್ಥನೆ. ಧರ್ಮ ಶ್ರೇಷ್ಠ ದಾನ ಶ್ರೇಷ್ಠ ಅಂತ ಹೇಳ್ಕೊಂಡು ಊರಿನ ಗುರು ಹಿರಿಯರು ವಿಷಯ ಇಟ್ಟಿದ್ರು. ಹಿಂದಿನ ಮೇಲಿನವರ ಧರ್ಮ ಶ್ರೇಷ್ಠ ಅಂತ ಹೇಳಿದ್ರು, ಈಗಿನ ಮೇಲಿನವರು ದಾನ ಶ್ರೇಷ್ಠ ಅಂತ ಹೇಳಿದ್ರು. ದಾನದಿಂದ ಯಾರ ಮುಕ್ತಿ ಆದ್ರು, ಧರ್ಮದಿಂದ ಯಾರ ಮುಕ್ತಿ ಆದ್ರು. ದಾನ ಮಾಡಿ ಯಾರು ಮುಕ್ತಿಗಾರು, ಧರ್ಮ ಮಾಡಿ ಯಾರು ಮುಕ್ತಿಗಾರು. ಅದನ್ನ ಹೇಳ್ಬೇಕಂತ ಹೇಳ್ಕೊಂಡು ನಾವು ಕಳ್ಕೊಳ್ಳೋ ವಿನಂತಿ ಕಳ್ಕೊತೀವಿ. ತಮ್ಮಲ್ಲಿ ಬನ್ನಿ. ಕಲ್ಲಪ್ಪಣ್ಣ ರೇವಣ್ಣವರು 50 ರೂಪಾಯಿ ಕೊಟ್ಟಿರ್ತಾರೆ, ಅವ್ರು ಸ್ವೀಕಾರ ಮಾಡ್ಬೇಕಂತ ಹೇಳ್ಕೊಂಡು ತಮ್ಮಲ್ಲಿ ವಿನಂತಿ ಅಂತ ಕಳ್ಕೊತೀವಿ. ಯಾವ ಆತ್ಮೀಯ ತಂದೆಯ ಸ್ವರೂಪದಂತರು ಕಲ್ಲಪ್ಪ ರೇವನ್ಗೋಳಿ ಇವರಾದ್ರೂ ಕೂಡ ಈ ದಾನ ಧರ್ಮದ ವಿಷಯದ ಬದಲು ಮಾತಾಡತ್ತ ಹೇಳಿ 51 ರೂಪಾಯಿ ಕಲ್ಲಪ್ಪ ಮನಿಕೆಗೆ ಕೊಟ್ಟಿರ್ತಾರ. ಹೌದು, ಮುಂದಿನ ಸಂದಿಗೆ 101 ಹಾಕುವಂತ ಶಕ್ತಿ ಆ ಭಾಗಂತಾಯಿ ಅವ್ರು ಕೊಟ್ಟು ಕಾಪಾಡ್ಲೆ ತಿಳ್ಕೊಂಡು ಈ ಹಣವನ್ನು ಶುಕ್ರ ಮಾಡುತ್ತೇನೆ. 50 ಸಾಲಂಗಿಲ್ಲ ಬಸಣ್ಣ. ಏನಿವ ಇನ್ನು ಕೊನೆಯದಾಗಿ ಒಂದು ಸಣ್ಣ ಮಾತು ಹೇಳಿ ಹೇಳ್ರಲ್ಲ, ನಮ್ಮ ಸಂದು ಮುಗಿಸುದದ. ಯಾವ್ದ್ರಿ ಸಣ್ಣ ಮಾತ? ಇವತ್ತು ನಮ್ಮದ ತಾಳಿನ ಹುಡುಗರು ಕುಣಿಯಾಕತ್ತಾನ, ನಿನಗ ಸಿಟ್ಟು ಬತ್ತಕರೆ ನಿನಗೊಂದು ಮಾತು ಹೇಳ್ತೀನಿ. ಏನಿಪ್ಪ ಅದು? ಮಲಗಿ ಭಕ್ತಿ ಮಾಡಿದರೆ ಕುಂತು ಕೇಳುವನಯ್ಯ, ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳುವನಯ್ಯ. ಹೌದು, ನಿಂತು ಭಕ್ತಿ ಮಾಡಿದರೆ ಕುಣದಾಡಿ ಕೇಳುವನಯ್ಯ, ಕುಣದಾಡಿ ಭಕ್ತಿ ಮಾಡಿದರೆ ಎತ್ತಿಕೊಂಡು ಅಪ್ಪಿಕೊಳ್ಳುವನಯ್ಯ ನಮ್ಮ ಕೂಡಲ ಸಂಗಮ ದೇವ. ಹೌದಪ್ಪ, ಹೌದು. ಇವತ್ತು ಬಸಣ್ಣ, ಇವತ್ತು ನಾವು ಹಾಡಿ ಭಕ್ತಿ ಮಾಡಿದ್ರ ಇವ್ರು ಕುಣದಾಡಿ ಭಕ್ತಿ ಮಾಡತ್ತಾರ. ಇವತ್ತು ನಾವು ಇವ್ರು ಕುಣದಾಡಿ ಭಕ್ತಿ ಮಾಡಿದ್ರ ಇವತ್ತು ಎಲ್ಲಾ ನನ್ನ ದೈವದವ್ರು ಕೂತು ಭಕ್ತಿ ಮಾಡಕತ್ತಾರ. ಹೌದಪ್ಪ, ಹೌದು. ಇವತ್ತು ನಾವೇ ಮಲಿಗೆ ಭಕ್ತಿ ಮಾಡಿದ್ರ ಭಗವಂತ ಕೂತು ಕೇಳತಾನ, ನಾವೇ ಕೂತು ಭಕ್ತಿ ಮಾಡಿದ್ರ ಭಗವಂತ ನಿತ್ತು ಕೇಳತಾನ, ನಾವೇ ನಿತ್ತು ಭಕ್ತಿ ಮಾಡಿದ್ರ ಭಗವಂತ ಕುಣದಾಡಿ ಕೇಳ್ತಾನ, ನಾವೇ ಕುಣದಾಡಿ ಭಕ್ತಿ ಮಾಡಿದಿವ ಅಂದ್ರ ಭಗವಂತ ನಮ್ಮ ಎತ್ತಿಕೊಂಡ ಜಗದಾಗ ಮೆರೆಸ್ತಾನಂತೇಳಿ ಮಹಾತ್ಮರು ಹೇಳ್ತಾರೆ ಜ್ಞಾನಿಗಳು. ಅದಕ್ಕೆ ಇವತ್ತ ದರೂರ ಗ್ರಾಮ ಹೆಂಗಪ್ಪ ಅಂತ ಕೇಳಿದ್ರ, ಸ್ವತಃ ನನಗ ತವ್ರ ಮನಿ ಇದ್ದಂಗ ಬಸಣ್ಣ. ಇವತ್ತು ತವ್ರ ಮನಿಗೆ ನಾ ಬಂದಿನಪ್ಪ ಅಂತ ಕೇಳಿದ್ರ ಏನ್ ಮಾಡ್ಬೇಕಂತೀರಿ? ಎಲ್ಲ ನನ್ನ ತಾಯಿ ತಂದಿ ಬಳಗದವ್ರು ನೀವೆಲ್ಲ ಕೂಡಿರಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಈ ಪುಣ್ಯವಾದ ಜಗತ್ತಿನೊಳಗ ತಾಯಿ ತಂದಿಗಿಂತ ಶ್ರೇಷ್ಠ ದೇವರ ಯಾರು ಇಲ್ಲ ಬಸನ, ಶ್ರೇಷ್ಠ ದೇವರ ಯಾರು ಇಲ್ಲ. ಯಾಕ ಈ ಪುಣ್ಯ ಧರಣಿ ಮ್ಯಾಗ ತಾಯಿ ತಂದಿಗ ಒಂದು ರೊಟ್ಟಿ ನಾವು ಹಾಕಿದಿವ ಅಂದ್ರ ನಾಳೆ ನಮ್ಮ ಮಕ್ಕಳು ನಮಗೊಂದು ರೊಟ್ಟಿ ಹಾಕತಾರ. ಹೌದಪ್ಪ, ಹೌದು. ನನಗ ದೇವ್ರ ನಮ್ಮ ತಾಯಿ ತಂದಿ ದೇವ್ರ ಇದ್ದಂಗ. ನಿಮಗ ದೇವ್ರ ತಾಯಿ ತಂದಿ ನಿಮಗ ದೇವ್ರ ಇರ್ಬೇಕಾರೆ, ಮತ್ತ ನನಗ ಮುದಿಕ್ಯಾಗ ತಾಯಿ ತಂದಿ ದೇವ್ರಲ್ರಿ. ನಿಮಗ ದೇವ್ರಲ್ಲ, ಒಟ್ಟೆ ಅಲ್ಲ. ಮತ್ತ ನಿನಗ ಯಾರ ದೇವ್ರ? ಅತ್ತಿ ಮಾವ ದೇವ್ರ ಮುದಿಕ್ಯ. ನಮಗ ಯಾರ ದೇವ್ರ? ಅತ್ತಿ ಮಾವ ದೇವ್ರಿ. ಯಾರ ಅತ್ತಿ ಮಾವ? ನಮ್ಮ ಅತ್ತಿ ಮಾವ ನಮಗ ದೇವ್ರಿ. ನಿಮ್ಮ ಅತ್ತಿ ಮಾವ ನಿನಗ ದೇವ್ರ? ಈ ಕೂಡಿದ ಸಭಾದಾಗ ಹೇಳಕ್ ನಿನಗ ನಾಚಿಕೆ ಬರಂಗಿಲ್ಲ? ಮುದಿಕ್ಯಾನ ತಪ್ಪ ಮಾತಾಡತ್ತೀನಿ. ಹಡದಿರುವಂತ ತಾಯಿ ತಂದಿ ದೇವ್ರಲ್ಲತ್ತೇವ ಅಂತ ಮಗನ್ ಹಡದಿರ್ ನೀವು. ಹಡದಿರ್ತಕ್ಕಂತ ತಾಯಿ ತಂದಿ ನಮ್ಮ ಪಾಲಿಗೆ ದೇವ್ರಿ. ಅತ್ತಿ ಮಾವ ದೇವ್ರತ್ತಿ ಅಲ್ಲ, ಅಂತ ಅತ್ತಿ ಮಾವ ನಿನಗೆ ಏನ್ ಮಾಡ್ಯಾರತ್ತ ಅಂತದ ಕೇಳ್ರಿ. ಏನ ಮೊನ್ನೆ 10 ಲಕ್ಷ ರೂಪಾಯಿ ಹುಂಡ ಕೊಟ್ಟಾರ, ಮುದಿಕೆ ಒಂದು ಕಾರ್ ಗಾಡಿ ಕೊಟ್ಟಾರ, ಒಂದು ಸೈಕಲ್ ಮೋಟರ್ ಕೊಟ್ಟಾರಿ. ಬೈಕಲ್ ನಾವು ಹೊಳಿ ಬರುವ
ಹುಡುಗಿನ ಕೊಟ್ಟು ಕಳಿಸ್ಯಾರ ಅವರು ಮತ್ತೆ ತಾಯಿ ತಂದೆ ದೇವರಲ್ಲ ಮುದುಕ್ಯ ಹ್ಮ್. ಹೌದು ಮತ್ತೆ ಇಷ್ಟೆಲ್ಲ ಕೊಟ್ಟಾರ ನಮ್ಮವ್ವ ಅಪ್ಪ ಮಾನಿ ಕುಡಿಲಾಕ ಹೋದ 50 ರೂಪಾಯಿ ಕೊಟ್ಟಿಲ್ಲ ಇವ್ರು ಪುರುಸಲ್ಲ ಏನಿವ ನಿನಗ ನಮ್ಮ ಅವ್ವ ಅಪ್ಪ ದೇವ್ರಲ್ಲ ನಿಮ್ಮ ಅತ್ತಿ ಮಾವನೇ ದೇವ್ರ. ನಮ್ಮ ಪಾಲಿಗೆ ಅತ್ತಿ ಮಾವನ ದೇವ್ರ ಅವ್ರ ಪಾದ ತೊಳೆದು ಪನ್ನೀರ್ ಕುಡಿತೀವಿ ನಾವು ದಿನ ಇನ್ನು ನಾಳೆ ಕಟ್ಟ ಹಾಕಿ ಒಂದು ಹೂವಿನ ಮಾಲಿನೂ ಹಾಕು. ಹಣ ಅದಾರಿ ಏ ಹಂಗಿಲ್ಲ. ಹೌದು ಅತ್ತಿ ಮಾವ ದೇವ್ರ 10 ಲಕ್ಷ ರೂಪಾಯಿ ಕೊಟ್ಟಾರಂತಿ ಬಾವಾಗ, ಅದಕ್ಕೆ ಅತ್ತಿ ಮಾವ ದೇವ್ರ. ಅಕ್ಕ ಅವ್ರ ಬಾಬಾ ಅಣ್ಣಬೇಡ್ರಿ ಒಂದು ಹುಡುಗಿನೂ ಕೊಟ್ಟಾರ ಅವರು ನಿನಗ ಹೆಣ್ಣು ಕೊಟ್ಟಾರ ಬಸಲ್ಲ, ಹೌದು ಒಪ್ಕೋತೀನಿ. Okay. 10 ಲಕ್ಷ ರೂಪಾಯಿನೂ ಕೊಟ್ಟಾರ, ಕೊಟ್ಟಾರಲ್ರಿಪ್ಪ ಇದನ್ನು ಒಪ್ಕೋತೀನಿ. ಹೌದಾ ನಿನಗೊಂದು ಮಾತು ಕೇಳ್ತೀನಿ. ಒಪ್ಕೊಳ್ಳಂತ ಮಾತೈತಿ ಒಪ್ಕೋಬೇಕ್ರಿ ನಿಮ್ ಮುದ್ದೆ ಒಪ್ಕೋತಾನ್ರಿ ಹೌದು ಹೌದಿಲ್ಲ? ಹೌದು ನಿನಗೊಂದು ಮಾತು ಕೇಳ್ತೀನಿ. ಏನಿವ ಒಂದು 5-6 ವರ್ಷದ ಹಿಂದೆ ಕೊರೋನಾ ಬಂದಿತ್ತು. ಬಂದಿತ್ತಲ್ರಿ 2019ರಾಗ ಯಾವ ನಿಮಗ ಸತ್ಯ ಮಾತು ಹೇಳೋದದ, ಏನಿವ ಕೊರೋನಾ ಬಂದ ಕಾಲಕ್ಕೆ ನಮ್ಮ ಮನ್ಯಾಗ ನನಗೂ ಕೊರೋನಾ ಬಂದಿಲ್ಲ, ನಮ್ಮ ಅವ್ವಾಗ ಬಂದಿಲ್ಲ, ನಮ್ಮ ಅಪ್ಪಾಗ ಬಂದಿಲ್ಲ, ಈ ಬಾವಾಗೂ ಬಂದಿಲ್ಲ. ಖರೆ ಇವನು ಹೆಂಡತಿಗೆ ಕೊರೋನಾ ಬಂದಿತ್ತು. ಅದನ್ನ ಹೇಗೆ ಕೇಳಿ ಬರ್ತತನ್ರಿ ಆದ್ರೆ ನಿನ್ ಹೆಂಡತಿಗೆ ಬಂದಿದೆ. ಬಂದಿತ್ತಲ್ವ ಇವನು ಹೆಂಡತಿಗೆ ಕೊರೋನಾ ಬಂದ ಮ್ಯಾಗ ಹೌದ್. ದವಾಖಾನೆ ಮಿರಾಜ್ ದವಾಖಾನೆಗೆ ಅಡ್ಮಿಟ್ ಮಾಡಿದ್ರ. ಹೌದು ದಿನ ಒಂದು ಹೆಂಗಪ್ಪ ಕೇಳಿದ್ರೆ ಡಾಕ್ಟರ್ ಹೇಳಿದ್ರು, ಏನತ್ತಿಪ್ಪ ಇದು 1 ದಿನ 2 ದಿನ ಹೋಗುವಂತ ಕೊರೋನಾ ಅಲ್ಲ, ಅಲ್ಲಿಪ್ಪ ನಿನ್ನ ಹೆಂಡತಿನ 1 ತಿಂಗಳು ಅಡ್ಮಿಟ್ ಇಡ್ಬೇಕಂತ ಹೇಳಿದ್ರು. ಹೇಳಿಪ್ಪ ಅಡ್ಮಿಟ್ ಇಟ್ಟ ಮ್ಯಾಲ ದಿನಕ್ಕೂ 1 ಲಕ್ಷ ಎಂಟಿ 1 ತಿಂಗಳಕ್ಕೆ ರೊಕ್ಕ ಎಟ್ಟಾಗ್ಯದ. ನಿನ್ ಹೆಂಡತಿ ದವಾಖಾನೆ ಖರ್ಚು ಉಳಿಸ್ಕೋಬೇಕಾದ್ರೆ ಎಟ್ಟಾಗ್ಯದ? 10 ಲಕ್ಷ ರೂಪಾಯಿ ಆಗ್ಯಾದ್ರಿ ಮತ್ತೆ ನಿಮ್ ಅತ್ತಿ ಮಾವ ದೇವ್ರ ಅಂತ ಅವ್ರು ಕೊಟ್ಟಿರಲ್ಲ 10 ಲಕ್ಷ ರೂಪಾಯಿ ಎಲ್ಲಿ ಹೋಗ್ಯಾವ? ದವಾಖಾನಿಗೆ ಹೋಗ್ಯಾವ ಮುದುಕಿ ಅದಕ್ಕ ಅಕ್ಕವ್ರ ಯಾಕ ತಾಯಿ ತಂದಿ ದೇವ್ರು ಅಲ್ರಿ ಅತ್ತಿ ಮಾವ ಕೊಟ್ಟದವ್ರು ಹೆಣಕ ಬರ್ತೀನಿ ನಾನು. ಹಂಗನ ಬೇಡ. ಹೌದು ಯಾಕಪ್ಪ ಅಂತ ಕೇಳಿದ್ರ, ಏನಿವ ಈ ಮಾನವರು ಕೊಟ್ಟಿದ ಬರೀ ಮನಿ ತನಕ, ಆ ಸಾಕ್ಷಾತ್ ಭಗವಂತ ಕೊಟ್ಟಿದ ಕಡಿತನ ಇರ್ತದ. ಹೌದು, ಹೌದು. ಅದಕ್ಕೆ ನಿನ್ನಂತ ಹೆಣ್ರು ಗುಲಾಮರಿಗೆ ಒಂದು ಮಾತು ಹೇಳುದದ. ಏನಿವ ಇಲ್ಲೇನ ಮನತಂಬರ್ ನಿಂತಿರಲ್ಲ, ಹೌದು. ನಿಮ್ ಎಲ್ಲಾರಿಗೂ ಒಂದು ಮಾತು ನೆನಪು ಮಾಡಿ ಕೊಡುದದ. ಏನಪ್ಪ ಅದು ನೀವು ಸಣ್ಣಾಗಿರ್ತಾಗ ಹೌದು. ಅಂಗಳದಾಗ ಆಟ ಆಡೋ ಕಾಲಕ್ಕ ನಮ್ಮ ಅಪ್ಪ ಹೊರಗ 10ನೇ ಬಜಾರ್ಕ್ ಹೋಗುವಂತ ಯಾಳೆ ಒಳಗ ಆಗ ನಮ್ಮ ಅಪ್ಪಗ ಬೆನ್ನ ಹತ್ತಿ ಬೆನ್ನತ್ತಿ ಯಪ್ಪ ಯಪ್ಪ ನಾನು ಬರ್ತೀನಿ ಅಂತೇಳಿ ಬೆನ್ನತ್ತಿ ಹೊಕ್ಕಿರ್ತೀರಿ. ಆಗ ನಮ್ಮ ಅಪ್ಪ ಹೊಳಮಡಿ ಬಂದು ನಿಮ್ಮ ತಲೆ ಸವರಿ ನಿಮ್ಮನ್ನ ಸಮಾಧಾನ ಮಾಡಿ ಒಂದು ಮಾತು ಹೇಳ್ತಾನೆ. ಯಪ್ಪ ಕಂದ, ಯಪ್ಪ ಮಗನೇ, ನೀ ನನ್ನ ಬೆನ್ನ ಹತ್ತಿ ಹೊರಗ ಬರಾಕ್ ಹೋಗಬೇಡ. ಯಾಕಂದ್ರ ಹೊರಗ ಬಿಸಿಲು ಬಾಳದ, ನಿನ್ನ ನೆತ್ತಿ ಸುಡ್ತದ, ಅಂಗಾಲಿಗೆ ಕೆಸರು ಹತ್ತದ. ನೀ ಮನ್ಯಾಗ ಕೂತಲ್ಲಿ ಏನ್ ಬೇಡ್ತಿ ಬೇಡು, ಏನ್ ಕೈ ಮಾಡಿ ತೋರಿಸ್ತಿ ತೋರಿಸು, ಅದನ್ನ ತಂದು ನಾನು ನಿನಗ ಕೊಡ್ತೀನಂತ ಹೇಳಿ ಹೆಂಗ ನಮ್ಮ ಅಪ್ಪ ನಿಮಗ ಬಾಯಿಂದ ತೆಗೆದ ಬಾಯಾಗ ಹಾಕಿ ಬಟ್ಟಿದ್ದವನ್ನ ಬೆಟ್ಟದಟ್ಟ ಬೆಳೆಸನಲ್ಲ, ಈ ಅರು ನೀವು ಹಿಡಿಬೇಕಾಗ್ಯದ. ಈ ಅರು ನೀವು ಯಾವಾಗ ಹಿಡಿಬೇಕಾಗ್ಯದಪ್ಪ ಅಂತ ಕೇಳಿದ್ರ, ಮುಂದೊಂದು ದಿನ ನೀವು ದೊಡ್ಡವರಾದ ಮ್ಯಾಗ, ನಿಮಗೆ ಹೆಂಡ್ರು ಬಂದ ಮ್ಯಾಗ, ನಿಮ್ಮ ತಾಯಿ ತಂದಿಗೆ ಹೊರಗೆ ತಿರುಗಾಡಕ ಬರಲ್ಲಂತ ಮುಪ್ಪಾನ ವಸ್ತು ನಿಮ್ಮ ತಾಯಿ ತಂದಿಗೆ ಬಂದ ಮ್ಯಾಗ ಏನ್ ಮಾಡತ್ತೀರಿ ಆ ಮುದುಕಿ ನಿಮ್ಮ ಮನ್ಯಾಗ ಎಲ್ಲೋ ಒಂದು ಮೂಲ್ಯಾಗ ಕೂತು ರೊಟ್ಟಿ ಬೇಡ್ತಿರ್ತಾವ. ಅಂತ ನಿಮ್ಮ ತಾಯಿ ತಂದಿಗೆ ಅನ್ಯಾಯ ಮಾಡ್ಲಾರ್ದೆ, ಅಂತ ನಿಮ್ಮ ತಾಯಿ ತಂದಿಗೆ ಮನಸ್ಸಿಗೆ ನೋವು ಮಾಡ್ಲಾರ್ದೆ, ಮುಪ್ಪಿನ ಕಾಲಕ್ಕೆ ನಿಮ್ಮ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊಳತ್ತೇಳಿ ನಿಮಗ ಕೈ ಮುಗಿದು ಹೇಳ್ತೀನಿ. ಹೌದು ನಿನ್ನಂತ ಹೆಂಡ್ರು ಗುಲಾಮರಿಗೆ ಒಂದು ಮಾತು ಹೇಳ್ತಾರ ಬಸಣ್ಣ. ಏನಂತೀವ ಈ ಕೆಟ್ಟ ಕಲಿಯುಗದೊಳಗ ಯಾವ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊತಾನಲ್ಲ ಅವನೇ ಕರೆ ತಾಯಿ ಮಗ. ಇರ್ಲಿಕ್ಕ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರ. ನೋಡ್ ಮುದಕೆ ಜ್ಞಾನಿಗಳು ಎಷ್ಟು ಚಂದ ಹೇಳ್ಯಾರು. ಅಕ್ಕ ಅವ್ರು ಇಲ್ಲೊಂದು ಇದಕ್ಕಿಂತ ಮೊದಲು ಒಂದು ಮಾತು ಹೇಳ್ಬೇಕಾಗ್ಯದ ನಿಮಗ. ಏನಂತ? ತಾಯಿ ತಂದಿನ ನಾಯನ್ ಹೊರಗ್ ಹಾಕಿಲ್ರಿ, ನೀ ಹಾಕಿಲ್ಲ, ಮನ್ಯಾಗ ನಾನು ಹ್ಯಾಂಡ್ ಹಾಕ್ಯದ ಮುದಕೆ. ನೀನ್ ಏನ್ ತಕ್ಕೇಳ? ಹೌದು, ಇದ್ರಾಗ ಒಂದ್ ಮಾತು ಹೇಳ್ತೀನಿ ನಿಮಗ. ಎಷ್ಟು ಚಂದ ನೀವೇನ್ ಹೇಳಕತ್ತೀರಿ ಕೂಡಿ ಸಭದಾಗ. ಯಾವ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊತಾನಲ್ಲ ಅವನೇ ಕರೆ ತಾಯಿ ಮಗ. ಇರ್ಲಿಕ್ಕ ನಾಯಿ ಮಗ ಅಂತ ಹೇಳ್ತಾರ. ನೋಡು, ತಾಯಿ ತಂದೆ ನೋಡ್ಕೊಂಡವ್ರು ತಾಯಿ ಮಕ್ಕಳತ್ತ. ಮತ್ತ ಹೆಂಡತಿ ಮಾತು ಕೇಳಿ ಹೊರಗೆ ಹಾಕಿದವ್ರು ಇಂಥವ್ರು ಅವ್ರ ಅಕ್ಕ ಅವ್ರ ಇದ್ರಾಗ ಒಂದ್ ಸಂಶಯ ಬತ್ತ ನನಗ. ಏನಂತ? ಬಹುಶಃ ನಾನು ಹ್ಯಾಂತಿ ನಾಯಿ ಮಗಳೇ ಇರಬೇಕು. ಇದಕ್ ಉತ್ತರ ನಾ ಕೊಡಂಗಿಲ್ಲ. ಏನಿವ ಬಾಗಮ್ ತಾಯಿ ಮುಂದ್ 11 ರೂಪಾಯಿ ಇಲ್ಲ, ನಿಮ್ ನೆತ್ತಿಯಾಗ ನಾ ಕಿಟ್ಟ ಹೇಳ್ತಾಳೆ. ಮುದಕ್ಕೆ ಆಯಿನ ಕೇಳೋದು ಬೇಡ, ನಮ್ಗ ಹರಿವತ್ತದ ಕಡಿಮೆ ಬೀಳ್ತಾವ. ಹಂಗಿಲ್ಲ. ಜಗತ್ತಿನಾಗ ತಾಯಿ ತಂದಿನ ಶ್ರೇಷ್ಠ ದೇವರನ್ನಂತ ಮಾತಿಟ್ಟುಕೊಂಡು ಕ್ಯಾಲಿ ಮುಗಿಸಿ ಮತ್ತೆ ನಮ್ಮ ಸರಜೋಡಿ ಸಕಲೋದರಿ ಪಾಳಿ ಹೋಗ್ತದ. ಮತ್ತೆ ಮುಂದಿನ ಸಂಧಿಗೆ ನೀವೆಲ್ಲ ಯಾವ ರೀತಿ ಅಪೇಕ್ಷೆ ಪಡ್ತೀರಲ್ಲ ಅದೇ ದಾರಿ ಒಳಗ ನಡೀತೀವನಂತ ಮಾತಿಟ್ಟುಕೊಂಡು ನನ್ನಪ್ಪ ಲಿಂಗ ಬೀರನ ದೇವ್ರ ಕ್ಯಾಲಿ ಹೆಂಗ ಕೇಳ
ಬಾಗೂರು ಬೀರಣ್ಣ ನೆಲೆಸಿದಿ ಶಿರಡೋಣ ಭಕ್ತಿಲೆ ಮಾಡುವೆನ ಶರಣ ನನ್ನ ಮೇಲೆ ತೋರು ನಮ್ಮ ಕರುಣ ಭಕ್ತಿಲೆ ಮಾಡುವೆನ ಶರಣ ನನ್ನ ಮೇಲೆ ತೋರು ನಿನ್ನ ಕರುಣ ಮರೆತರೆ ಕತ್ತಲೆ ಲೋಕ ಅರೆತರೆ ಆತ್ಮನೊಳಕ ಮರೆತರೆ ಕತ್ತಲೆ ಲೋಕ ಅರೆತರೆ ಆತ್ಮನೊಳಕ ಮಾಡಿದರೆ ಮ್ಯಾಲಿನ ಜಳಕ ಮಾಡಿದರೆ ಮ್ಯಾಲಿನ ಜಳಕ ಹೋಗುತ್ತಿಲ್ಲ ಒಳಗಿನ ಒಳಕ ಯಾರಿಗೆ ಹೇಳಿ ಬಂದ